ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಚನಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ನನ್ನ ಇವತ್ತಿನ ವ್ಲಾಗ್ ನೀವು ಆಲ್ರೆಡಿ ನೋಡಿರ್ತೀರ ತಮ್ನೇಲಲ್ಲಿ ಏನು ಅಂತ ಅಂದ್ಬಿಟ್ಟು. ನಮ್ಮ ಊರಲ್ಲಿ ಕದ್ರೆ ಹುಣ್ಣಿಮೆ ಹಬ್ಬ ಅಂತ ಮಾಡ್ತೀವಿ. ಇದು ಬೆಳಗ್ಗೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನೈಟೇ ನಾವು ಅಜ್ಜಿ ಮನೆಗೆ ಹೋಗಿದ್ವಿ. ಸೊ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ ನಾವು. ಸೊ ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ ಅಲ್ಲಿ ಪೂಜೆ ಎಲ್ಲ ಅಲಂಕಾರ ಎಲ್ಲ ರೆಡಿ ಮಾಡ್ತಿದ್ರು. ಸೊ ಕ್ಯಾಬು ಬುಕ್ ಮಾಡಿಕೊಂಡು ಆಲ್ಮೋಸ್ಟ್ ಹೊರಟ್ವಿ. ನೀವು ನೋಡ್ಬೋದು, ಇದು ನೆಲಮಂಗಲ ಟೋಲು. ನಾನು, ತಾತ, ಅಜ್ಜಿ, ಲೇಖನ, ನಮ್ರತ ಮತ್ತು ಅಮ್ಮ ಎಲ್ಲರೂ ಹೊರಟ್ವಿ. ಅನು ಸ್ವಲ್ಪ ಬರಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್. ಅವಳೆಲ್ಲೋ ಆಚೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವತ್ತು ಬರಲಿಕ್ಕೆ ಆಗಲಿಲ್ಲ. ಆ್ಯಂಡ್ ನಾವು ಹೋಗ್ತಾ ಯೂಶ್ವಲಾಗಿ ಯಾವಾಗಲೂ ಪೂಜೆಗೆ ಏನೇನು ಐಟಮ್ಸ್ ಬೇಕೋ ಯೂಶ್ವಲಾಗಿ ಅಲ್ಲೇ ತೊಗೊಳೋದು ನೆಲಮಂಗಲದಲ್ಲಿ. ಸೊ ಸರಿ ಅಂತ ಅಂದ್ಬಿಟ್ಟು ಒಂದು ಸೈಡಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಹೊರಟ್ವಿ. ಸೊ ಯಾರೂ ಇಳ್ದಿಲ್ಲ, ನಾನು ತಾತ ಮಾತ್ರ ಇಬ್ಬರು ಹೋಗಿ ತೊಗೊಂಡ್ವಿ. ತಾತ ಫುಲ್ಲಲ್ಲಿ ಬಾರ್ಗೇನ್ ಮಾಡ್ತಾಯಿದ್ರು ಬೆಳಗ್ಗೆನೇ. ಆ್ಯಂಡ್ ಹೂವೂ ಅಷ್ಟೇ ನೀವು ನೋಡ್ಬೋದು, ತುಂಬ ನೀಟಾಗಿ ಅಷ್ಟು ನೀಟ್ ಫಿನಿಷಿಂಗಾಗಿ ಅವ್ರು ಕೋಸಿರಲಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಯಾವುದಿತ್ತೋ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಸೊ ಇದು ಬಂದುಬಿಟ್ಟು ನೀವು ನೋಡ್ಬೋದು, ಕುಣಿಗಲ್ಗೆ ಹೋಗೋ ರೋಡಲ್ಲಿ ನಮ್ಮ ಊರಿರೋದು. ನಾನು ನಮ್ಮ ಊರ ಹೆಸ್ರನ್ನ ರಿವೀಲ್ ಮಾಡಲ್ಲ, ಯಾಕಂದರೆ ತುಂಬ ಜನ ಕೇಳ್ತಿದ್ರು. ಆ್ಯಂಡ್ ನನಗೆ ಕೆಲವೊಬ್ರು ಹೇಳಿದ್ದಾರೆ ಊರ ಹೆಸ್ರು ನಿಮ್ಮ ಯಾವುದು ಏನು ಅವೆಲ್ಲ ನೀವು ಹೇಳೋಕ್ಕೆ ಹೋಗಬಾರ್ದು ವ್ಲಾಗಲ್ಲಿ ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ. ನಾನು ಹೇಳೋದಕ್ಕೆ ನನಗೇನೂ ಇಲ್ಲ, ಬಟ್ ಒಂದು ಕ್ಲೂ ಮಾತ್ರ ಕೊಡ್ತೀನಿ. ನೀವೇ ಗೆಸ್ ಮಾಡ್ಬೋದು ಎಲ್ಲಿ ನಮ್ಮೂರು ಏನು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಅಂತ ಅಂದ್ಬಿಟ್ಟು. ಸೊ ಇದು ನೀವು ಕುಣಗಲ್ ಹೈವೇ ಹೋಗ್ತಿರಲ್ಲ ಆ ರೋಡಲ್ಲೇ ಇರೋದು. ಸೊ ಹೊರಟ್ವಿ ಹಾಗೆ. ಸೊ ನಾವು ರೀಚ್ ಆದ್ವಿ. ಆಲ್ಮೋಸ್ಟ್ 1 ಅವರ್ ಆಗಿತ್ತು. ಇಲ್ಲಿ ನಾವು ಫಸ್ಟ್ ಇವತ್ತು ಬೆಳಗ್ಗೆ ಬೇಗ ಏನಕ್ಕೆ ಹೋಗಿದ್ವಿ ವಿಚಾರ ಅಂತ ಅಂದ್ಬಿಟ್ಟಂದರೆ, ಅಲ್ಲಿ ಮಾರಮ್ಮ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಈ ಥರ ಫುಲ್ ದೊಡ್ಡ ದೇವಸ್ಥಾನ ಕಟ್ಟಿದ್ರು. ಅಲ್ಲಿ 48 ಡೇಸ್ ಒಳಗಡೆ ಒಂದೊಂದು ಮನೆಯವರು ಒಂದೊಂದು ದಿವಸ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ನಾವಿವತ್ತು ಕದ್ರೆ ಹುಣ್ಣಿಮೆ ಹಬ್ಬ ಹೆಂಗೋ ಹೋಗ್ತೀವಲ್ಲ, ಸೊ ಅದಕ್ಕೋಸ್ಕರ ಅವತ್ತಿನ ದಿನನೇ ಇಟ್ಕೊಂಡ್ರೆ ನಮಗೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ಬೆಳಗ್ಗೆ ಇಲ್ಲಿ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರಸಾದ ಎಲ್ಲ ಹಂಚಿಸಿ, ಸೊ ಮಧ್ಯಾಹ್ನ ನಾವು ಕದ್ರೆ ಹುಣ್ಣಿಮೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಪೂಜೆ ಇನ್ನೇನು ಅಲಂಕಾರ ಎಲ್ಲ ಮಾಡ್ತಿದ್ರು. ಇನ್ನೂ 1 ಅವರ್ ಟೈಮ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ನಾವಿಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ. ಈಗ ನಾವಿಲ್ಲಿ ಹೋಗ್ತಿರೋದು ಇದು ಬಂದು ಲೀಲಾವತಿ ಫಾರ್ಮ್ ಹೌಸು. ಲೀಲಾವತಿ ವಿನೋದ್ ರಾಜ್ಕುಮಾರ್ ಅವ್ರದ್ದು ಫಾರ್ಮ್ ಹೌಸ್ ಬಂದ್ಬಿಟ್ಟಿದ್ದು. ಆ್ಯಂಡ್ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಇದೇ ಗೈಸ್ ನಮ್ಮೂರು ಅಂದರೆ ನಮ್ಮ ಅಮ್ಮ ಅವ್ರ ಊರಿದು, ನಮ್ಮೂರಲ್ಲ. ಇಲ್ಲೆಲ್ಲರೂ ಬಂದರೆ ಇರೋದಕ್ಕಂತ ಇಲ್ಲೊಂದು ಮನೆ ಮಾಡಿದ್ದಾರೆ. ಇವ್ನು ನಮ್ಮ ಮಾವ ಮಗ ಪವನ್ ಅಂತ. ಹಾಯ್ ಮಾಡು. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಮನೇಲಿ ನಾವು ಏನಿಲ್ಲ ಅಂದ್ರೂ 6 ಜನ, ಅಂದರೆ ನಮ್ಮ ತಾತಂದಿರು 6 ಜನ ಆ್ಯಂಡ್ ಒಂದು ಅಜ್ಜಿ, ಅಷ್ಟು ಜನಕ್ಕೂ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೋದರೆ ಇಲ್ಲೇ ಇರ್ತೀವಿ. ಆ್ಯಂಡ್ ನೀವು ನೋಡ್ಬೋದು, ಅದು ಒಂದು ಮನೇಲಿ ನಾವು ಎಷ್ಟು ಜನ ಅಂದರೆ ಆಲ್ಮೋಸ್ಟ್ ಒಂದು ಸತಿಗೆ ನಾವು ಸೇರಿದ್ರೆ ಒಂದು 100ಇಂದ ಒಂದು 120 ಮೆಂಬರ್ಸ್ವರೆಗೂ ಸೇರ್ತೀವಿ ಪ್ರತಿ ಸತಿ ನಾವು ಊರ ಹಬ್ಬ ಮಾಡೋವಾಗ. ಆ್ಯಂಡ್ ಊರಹಬ್ಬ ಆಲ್ಮೋಸ್ಟ್ ಈ ಮಂತಲ್ಲೇ ಇರುತ್ತೆ. ನಾನು ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಶೂಟ್ ಮಾಡಿರೋದೇ ಯಾವಾಗೋ, ಅಪ್ಲೋಡ್ ಮಾಡಿರೋದೇ ಯಾವಾಗೋ. ನನಗೆ ಟೈಮ್ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ. ಅದು ಓಡಾಟದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ, ಆರ್ಡರ್ಸು ಎಲ್ಲ ಇತ್ತು, ಸ್ವಲ್ಪ ಬ್ಯುಸಿ ಆಗಿದ್ದ ಕಾರಣ ಸ್ವಲ್ಪ ಲೇಟಾಗಿ ಇದು ಮಾಡಿದ್ದು. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಇವಾಗ ನಾನು ಹೋಗ್ತಿರೋದು ದೇವಸ್ಥಾನ ಬಂದುಬಿಟ್ಟು ನಮ್ಮ ತಾತ ಅವರೆಲ್ಲ ಸೇರಿ ಪ್ರತಿಷ್ಠಾಪನೆ ಮಾಡಿರೋದು ನಾಗರ ದೇವಸ್ಥಾನ ಅಂತ ಅಂದ್ಬಿಟ್ಟು. ಬಿಕಾಸ್ ಅವರು ಅವತ್ತಿಂದ ಅಂದ್ಕೊಂಡಿದ್ರಂತೆ ನಾಗರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ January 26, 2023 ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು. ಅಲ್ಲಿ ಹೋಗಿ ರೆಡಿ ಮಾಡಿ ಅಟ್ಲೀಸ್ಟ್ ಇಲ್ಲಿ ಪೂಜೆ ಬೇಗ ಮುಗಿಸೋಣ ಅಂತ ಅಂದ್ಬಿಟ್ಟು ಅಂದರು. ಸೊ ಅದಕ್ಕೇ ಇಲ್ಲಿ ಮುಗಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೇಗ ಮಾಡ್ತಿದ್ದೀವಿ ಇವಾಗ ಪೂಜೆನ. ಎಲ್ಲ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಪವನು, ಅಜ್ಜಿ, ಲೇಖನ ಎಲ್ಲ ರೆಡಿ ಮಾಡ್ತಿದ್ರು. ಸರಿ ಆಯ್ತು, ನಾನು ಹೋಗಿ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ದೇವರನ್ನ ನೀಟಾಗಿ ತೊಳೆದು ಅಲಂಕಾರ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಹೋಗ್ಬಿಟ್ಟು ಹೆಲ್ಪ್ ಮಾಡಿ ನೀಟಾಗಿ ಅದನ್ನೆಲ್ಲ ತೊಳೆದು
ಆಮೇಲೆ ಅಲಂಕಾರ ಮಾಡಬೇಕು ಅಂತ ಹೇಳಿದ್ರು. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟನ್ನು ಹೆಲ್ಪ್ ಮಾಡಿ ನೀಟಾಗಿ ತೊಳೆದೆ. ಲೆಕ್ಕ ಮಾಡ ಅವಳ ಹತ್ರ ಐತೆ ಪಾಸ್ವರ್ಡ್ ಗೊತ್ತಿಲ್ಲ ಇದ್ರದ್ದು. ಇಲ್ಲಿ ಚಪ್ರ ಹಾಕಿ ಮಾಡೋದು. ಅಪ್ಪ ಹಾಯ್ ಮಾಡು. ಹಾಯ್ ಈತ ಅಲ್ಲವಳೆ, ಈತ ಅಲ್ಲವಳಪ್ಪ, ಇಲ್ಲೇ ಹೆಂಗ್ ಬರ್ತಾಳೆ? ನಮ್ಮ ಯೂಟ್ಯೂಬ್ ಬಂದೆ ಬಾಯ್. ಸಲ್ಲಡಿ ಕೆರೆ, ಈ ಕೆರೆನ ನದಿನದು? ಹಾಂ ಇದೆ ಕೆರೆ. ಕೆರೆ ಫುಲ್ ತುಂಬೋಗಿದೆ. ಮೊದಲು ಇನ್ನೊಂದ್ಸತಿ ಹಿಡಿದ್ಬಿಡೆ. ರೀಲ್ಸ್ ಮಾಡ್ಕೊಂಡು ಕುತ್ಕೊಂಡವಳೆ. ಕೆಲಸ ಮಾಡು ಅಂದರೆ ಈಸ್ಕೊಳ್ಳೇನಜ್ಜಿ? ಹಾಂ ಈಸ್ಕೊ. ಈಗಾರೇನಾಗು ಯಾರು ಬಲ್ಲರಯ್ಯ ಸ್ವಾಮಿ ನಿನ್ನ ಲೀಲೆಯ, ಜಗವೆಲ್ಲ ಹೊಗಳುವುದಯ್ಯ ನಿನ್ನ ಮಹಿಮೆಯ. ನೆನೆದ ಭಕ್ತ ಕೋಟಿಗೆಲ್ಲ ಭಕ್ತ ಬಾಂಧವ, ಜಗಕ್ಕೆಲ್ಲ ತೋರಯ್ಯ ನಿನ್ನ ಲೀಲೆಯ. ಆ್ಯಕ್ಚುಲಿ ಇವಾಗ ನಮ್ಮ ಊರಿಗೆ ಬಂದಿದ್ದೀವಿ. ನೋಡಿ ಎಲ್ಲರೂ ಇದ್ದಾರೆ. ಮಿತ್ತು ನನ್ನ ಕಡುಮ್ಮ ಮಿತ್ತು. ನಾನು ರಮೇಶ ಅಂತ, ಇವಳು ನಮ್ರತ. ಇವನು ಗೊತ್ತಲ್ಲ, ಅವಾಗ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ. ಮತ್ತೆ ನಮ್ಮ ಮಾವನ ಮಗ ಪವನ್ ಕುಳ್ಳ, ಅವನ ಹೆಸರು. ಆಯಿತಾ? ಹಾಯ್ ಮಾಡಿರಿ ಎಲ್ಲರೂ ವ್ಲಾಗ್ಗೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತೇಳಿ. ಪೂಜೆ ಎಲ್ಲ ಒಳಗಡೆ ಮುಗಿಸಿದ್ರು. ಅಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಏನೂ. ಸೊ ಅಲ್ಲಿ ಆಲ್ಮೋಸ್ಟ್ ನೋಡಿ ಎಷ್ಟು ಜನ ಇದ್ದಾರೆ ಊರಲ್ಲೆಲ್ಲ ಪ್ರಸಾದ ಹಂಚಕ್ಕಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ತುಂಬ ಜನ ಸೇರಿದ್ರು. ಆ್ಯಂಡ್ ಪೂಜೆ ಮುಗಿಸೋಷ್ಟೊತ್ತಲ್ಲಿ ಆಲ್ಮೋಸ್ಟ್ ಒಂದು 1:30 ಆಗಿತ್ತು ಎಲ್ಲ ಮುಗಿಸೋಷ್ಟೊತ್ತಲ್ಲಿ. ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮಾಡ್ತಿದ್ದೀವಿ ನೋಡಿ. ಏಯ್ ದೀಪು, ಅನ್ನ ಸ್ವಲ್ಪ ಹಾಕ್ಸ್ಕೊಂಬ. ಮಲ್ಲಿಗೆ ಪೂವರಳುಂಡೆ ಪಾದೊಡೆ, ಶಾಂಭವಿಸುದೆ ಪರಪುಂಡು ಇರೆಸುತ್ತೊಡೆ. ಅಪ್ಪನ ಹಡಚೇತುಗೆ ಬರುವ ನಮ ಭಕ್ತಿಡೆ, ಅಪ್ಪೆ ದುರ್ಗಾ
परमेश्वरी का फिर जो तेरे मूलिका पुरवासिनी ಮುನಿಯಮ್ಮಜ್ಜಿ ಎಷ್ಟು ನಿಂಗೆ ವಯಸ್ಸು? ಹ್ಮ್ ಏನೋ ಒಂದು ವರ್ಷ ಆಗೈತಾ? ಯಾರು ಮುಂದೆ ಹೇಳಿದೆ? ಇವರೇ ಗೈಸ್ ನಮ್ಮ ಸಂಧ್ಯಾ ಅಕ್ಕ. ನೋಡಿ ವಿಡಿಯೋ ಮಾಡ್ತೀನಿ ಅಂತ ಓಡೋಗ್ತಾ ಇದ್ದಾರೆ. ಸೊ ಅಲ್ಲಿಂದ ಹೊರಟ್ವಿ. ನೀವು ನೋಡ್ಬೋದು ಇದೇ ಲೀಲಾವತಿ ಅವ್ರ ಸಮಾಧಿ. ಇದು ರೆಡಿ ಮಾಡ್ತಿದ್ದಾರೆ ಇನ್ನು. ಇದು ತಲೆನೋವು ಬಂದ್ಬಿಟ್ಟಿದೆ ನಮ್ಮ ರಾವಣಪ್ಪಂಗೆ. ಅದಕ್ಕೆ ತಲೆ ಕೆಡಿಸ್ಕೊಂಡ್ಬಿಟ್ಟವ್ರೆ. ಮನೆಗೆ ಹೋಗ್ಬೇಕಂತೆ. ಪ್ರಸಾದ ಕೊಟ್ಟಿದ್ರು, ಖಾಲಿ ಆಗ್ಬಿಟ್ಟಿದೆ, ತಿನ್ನಕ್ಕೆ ಏನೂ ಇಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಂಡವ್ರೆ. ಆಮೇಲೆ ಹಸುಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರನ್ನ ಕರೆಸಿದ್ರು. ನೀವು ನೋಡ್ಬೋದಲ್ಲಿ ಟೆಂಪ್ರೇಚರ್ ಹಾಕಿ ಚೆಕ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಎಷ್ಟು ಇದು ಮಾಡಿದ್ರು ಅಂತಂದರೆ ದೇವರಾಣೆ, ಮನುಷ್ಯರು ಯಾರಾದರೂ ಆಗಿದ್ರೆ ಪ್ರಾಮಿಸಾಗೆ ಬಡ್ಕೊಂಬಿಟ್ಟಿರೋರು ಅನಿಸುತ್ತೆ. ಆ ರೇಂಜಿಗೆ ಚುಚ್ಚಿದ್ರು ಇಂಜೆಕ್ಷನ್. ನಾನೇ ನೋಡ್ಬಿಟ್ಟು ಫುಲ್ ಹತ್ಕೊಂಡ್ಬಿಟ್ಟಿದ್ದೀನಿ. ಇವ್ರು ಚುಚ್ಚೋ ಇಂಜೆಕ್ಷನ್ಗೆ ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ, ಆ ಥರ ಮಾಡ್ತಿದೆ ಹಸು ಅದು. ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಬಿಸಿನೀರು ತೊಗೊಂಬಂದು ಕೊಡಬೇಕು. ಬಿಸಿನೀರು ತೊಗೊಂಬಂದು ಕೊಟ್ಟರು. ತೊಗೊಂಬಂದು ಕೊಟ್ಟಮೇಲೆ ಟೆಂಪ್ರೇಚರ್ ಚೆಕ್ ಮಾಡಿದ್ದಕ್ಕೆ 104 ಏನೋ ಇದೆಯಂತೆ. ಜ್ವರ ತುಂಬ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ಕೊಡಿ ಅಂತ ಹೇಳಿದ್ರು. ಆಗ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ ಹಂಗೆ ನೀವು ನೋಡ್ಬೋದು. ಈಗ ಜಾಸ್ತಿ ನಳ್ಳಿ ಕಟ್ಟಾಗ ಅಯ್ಯೋ ಮನ್ಸಾಗಿರಿ ಬಡ್ಕೊಂಬಿಡ. ಉಜ್ಜಲೆ ಆ ಜಾಗದಲ್ಲಿ. ನಳ್ಳಿ ಕಟ್ಟಮ್ಮ, ನಳ್ಳಿಗೆ ಅಲ್ಲ ಸೆಕೆ ಸ್ವಲ್ಪ ಗಾಳಿ ಆಡ್ತದೆ ತಣ್ಣಗದೆ. ಇದು ನಮ್ಮ ಊರ ಹಬ್ಬಕ್ಕೆ ಹೋಗ್ತಾ ಇದೀರಿ. ಅಲ್ಲ ಊರ ಹಬ್ಬ ಅಂತೀನಿ, ಪೂಜೆ ಮಾಡ್ತಿದ್ದೀರಿ. ಅದೆಲ್ಲ ನಿನ್ನ ಫೋನಲ್ಲಿ ಮಾಡ್ಬಿಟ್ಟು ವಿಡಿಯೋ ಕಳಿಸ್ತೀಯ, ಹಾಕ್ತೀನಿ. ನನಗೆ ಹೋಗ್ತೀನಿ ಅದಕ್ಕೆ. ಅತ್ತೆ ಇವಾಗ ಮತ್ತೆ ನೋಡು ಹೋಯ್ತಾ ಇರುತ್ತೆ ಅಕ್ಕ, ಹೋಯ್ತಾ ಇರತ್ತೆ. ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಹಾಕೊಂಬರೋಣ ಅಷ್ಟೇ. ಇನ್ನು ರೆಡಿ ಮಾಡ್ಬೇಕಲ್ಲಿ. ಹಲೋ ಗಾಯ್ಸ್, ನಿಮ್ಗೇನ್ ಗೊತ್ತು? ಅಪ್ಪ ಚಪ್ರ ನಾನು ಯಾರು ನಮ್ಮ ರಾಮಣ್ಣಪ್ಪ ಅವರು ಬಿಡ್ಗೆ ಎತ್ಕೊಂಡು ಹೋಯ್ತಿದ್ದಾರೆ. ಗೈಸ್ ಇದೆಲ್ಲನೂ ನಮ್ಮ ಜಾಗನೇ. ಇಲ್ಲಿಂದ ಅಂದ್ರೆ ಎಲ್ಲರೂ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡಿವೈಡ್ ಮಾಡ್ಕೊಂಬಿಟ್ಟಿದ್ದಾರೆ.
ಸೊ ಇಲ್ಲಿಂದ ಅಲ್ಲಿ ಮೇಲೆ ನಿಮ್ಗೆ ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಎಷ್ಟು ಎಕರೆ ಬರುತ್ತೋ? ಒಂದು 10 ಎಕರೆ ಫುಲ್ಲು. 10 ಎಕರೆಯಲ್ಲಿ 6 ಜನ ಅಣ್ಣ ತಮ್ಮಂದಿರು. ಅಲ್ಲಿ ಕಲ್ಕಂತಿದಲ್ಲ ಹ್ಞೂ, ಅಲ್ಲಿಂದ ಅಲ್ಲಿ ತನಕ ಬೆಟ್ಟದ ತನಕ ಆಮೇಲೆ ಬೆಟ್ಟವರೆಗೂ. ಇಲ್ಲಿ ಬಂದ್ಬಿಟ್ರೆ ನಿಮ್ಗೆಲ್ಲರಿಗೂ ಪೀಸ್ ಸಿಗುತ್ತೆ. ಈ ಊರು ಹೆಂಗ್ ಕಟ್ಟಿದ್ರು ಅಂತಾನೆ ಗೊತ್ತಿಲ್ಲ ಅಕ್ಕ. ಇದೆಲ್ಲಾನು ಫುಲ್ ಎಲ್ಲ ನಮ್ಮದೇ. ಅಂದ್ರೆ ಆ ಕಡೆ ಭಾಗ ಮಂಜಣ್ಣ ಅಂತೆ, ಮಂಜಣ್ಣ ಯಾರೋ ಅವ್ರದಂತೆ. ದೇವಸ್ಥಾನ ಮಂತ್ರಣ ಅವ್ರದ, ಅಲ್ಲಿ ಕಡ್ಡಿ ಇವರು ದೊಡ್ಡ ಮನೆ ಅವ್ರದ, ದೊಡ್ಡಣ್ಣ ಅವ್ರದ್ದು. ಅವ್ರದ್ದು ಅದೆಲ್ಲ ಕೆರೆ. ಅದು ನೀವು ನೋಡಿರ್ಬೇಕು, ಚಿಕ್ಕನಹಳ್ಳಿ ಡ್ಯಾಮ್ ಅಂತ ಗೂಗಲಲ್ಲಿ. ಹ್ಞೂ, ಅದೇ ಅವ್ರು ಇವರಿಬ್ರು ಸತ್ತೋದ್ರಲ್ಲ, ಅವ್ರ ಹೆಸರು ಇದು ದನ ಏನಂತೆ ಗೊತ್ತಿಲ್ಲ. ಅವ್ರ ಹೆಸರು ನನಗೂ ಬಾಯಿಗೆ ಬರ್ತಾಯಿಲ್ಲ. ದುನಿಯಾ ವಿಜಯ್ ಫಿಲಮಲ್ಲಿ ಮಾಲ್ಗುಡಿ ಮನೆನಾ ಗೊತ್ತಿಲ್ಲ. ಅದು ದುನಿಯಾ ವಿಜಯ್ ಫಿಲಮಲ್ಲಿ ಸದರಲ್ಲ, ಅವ್ರಿಬ್ರ ಹೆಸ್ರೇನು? ಉದಯ್ ಮತ್ತೆ ನೋಡಿ ಫ್ರೆಂಡ್ಸ್, ಇದ್ರಲ್ಲೇ ಇದರಿಂದಲೇ ಕ್ರಾಂತಿ. ಅಲ್ಲ ಹೂಕೋಣ. ಅದು ಯಾವ್ದು ಫಿಲಮ್ ಹೆಸರು? ಇದು ಇಲ್ಲ ಬರಕ. ನೋಡಿ ಫ್ರೆಂಡ್ಸ್, ಇದು ಅವ್ರು ಸೊತಾಗಿದ್ರಿಂದನೇ ನಮ್ದು ಊರೆಲ್ಲ ಫೇಮಸ್ ಆಗಿರೋದು. ಹೌದು. ಮತ್ತೆ ಇನ್ನೊಬ್ರು ಯಾರು ಇದ್ದಾರೆ ಇಲ್ಲಿ ಫೇಮಸ್ ಆ್ಯಕ್ಟರು? ಫೇಮಸ್ ಆಕ್ಟರ್ ವಿನೋದ್ ರಾಜು, ಲೀಲಾವತಿ ಅವರು ಇದ್ದಾರೆ. ಸೊ ಅದರಿಂದ ನಮ್ಮ ಊರು ಸ್ವಲ್ಪ ಫೇಮಸ್ ಆಗಿದೆ. ಇಲ್ಲಿ ಬರ್ರಿ, ಇವಾಗ ನೋಡಿ ಫ್ರೆಂಡ್ಸ್, ಅಲ್ಲಿ ತನಕ ಹೋಗ್ಬೇಕು ನಾವು. ಭಯ ಆಗ್ತದೆ ನಂಗೆ ಇಳಿಯೋಕ್ಕೆ. ಈಗ ಕೀಳಕ್ಕೆ ಏನಾಗಲ್ಲ, ಕಲ್ಲು ಗಡಕ. ನೋಡಿ ಫ್ರೆಂಡ್ಸ್, ಇದೆಲ್ಲ ಕಾಡೆ. ಅಂದರೆ ಹೆಂಗೆ ಹುಡ್ಕಿದ್ರ ಈ ಊರನ್ನ ಅಂತಾನೆ ಗೊತ್ತಿಲ್ಲ. ನಮ್ಮ ತಾತ ಮುತ್ತಾತ ಅವ್ರು ಹುಡ್ಕಿರೋ ಜಾಗ ಇದು. ಇಲ್ಲೆಲ್ಲ ನವಿಲು ಚೀತಾ ಎಲ್ಲ. ನಾವು ಈ ಊರಿಂದ ಓಡೋಗ್ಬೇಕು ಅಂತ ಈ ಗೌರ್ಮೆಂಟ್ ಅವರೆಲ್ಲ ಈ ಊರಿಗೆ ಚೀತಾ ಬಿಡ್ತವ್ರೆ, ಆನೆ ಬಿಡ್ತವ್ರೆ. ಅದಕ್ಕೆ ಭಯ ಆಗ್ತಿದೆ. ದಿನ ಬೆಳಿಗ್ಗೆ ನಾವು ಇಲ್ಲಿ ಬಂದರೆ ನಾವಿಲ್ಲಿ ನೋಡ್ತೀವಿ. ಆಮೇಲೆ ಮುಂಗ್ಸಿ ಹೋಗುತ್ತೆ, ಹಾವು ಹೋಗುತ್ತೆ. ಜಾಸ್ತಿ ಹಾವೇ ಇರೋದು ಫ್ರೆಂಡ್ಸ್ ಈ ಊರಲ್ಲಿ. ಆಮೇಲೆ ಒಂದ್ಸತಿ ಮಾತ್ರ ಚಿರತೆ ಬಂದಿತ್ತು, ನಾವು ಯಾವುದೋ ಊರೊಬ್ಬ ಮಾಡಬೇಕಾದ್ರೆ. ನಿಂತ್ಕೊಂಡ್ಬಿಟ್ಟವ್ರೆ. ಅದು ನನ್ಗೆ ಯಾವುದೋ ದುನಿಯಾ ವಿಜಯ್ ಫಿಲಮ್ ಹೆಸರು ಬರ್ತಾ ಇಲ್ವಲ್ಲೋ? ಅಲ್ಲ, ಜಯಮ್ಮನ್ ಮಗ ಅಲ್ಲ, ಮಾಸ್ತಿಗುಡಿ ಮಾಲ್ಗುಡಿ ಅಂತಿದ್ದೀವಿ. ಅವ್ರ ಹೆಸರೇನು? ವಿಜಯ್ ಮತ್ತೆ ಉದಯ್. ದುನಿಯಾ ವಿಜಯ್ ಉದಯ್ ಮತ್ತೆ ನೋಡಿ ಫ್ರೆಂಡ್ಸ್, ಮರ್ತಾ ಹೋದಿರಿ, ನೀವೇ ನಡ್ಸಿ. ಐಸ್ ಕ್ಯೂಬ್ ತರ್ಸ್ಲಾ ಮಮ್ಮ? ಇದು ಎಲ್ಲಿವರೆಗೂ ಜಾಗ ನಮ್ದು? ಆ ಕಲ್ಲವರೆಗೂನಾ? ಆ ಕಲ್ಲಿಂದ ಅಲ್ಲಿ ಬೆಟ್ಟ ಅಂದ್ರೆ ನಮ್ಮ ತಾತ ಅವ್ರದ್ದು. ಅದನ್ನೇ ಅಲ್ಲಿ ಕೇಳ್ತಾ ಇರೋದಲ್ಲಿ. ನಮ್ಮ ತಾತ ಮುತ್ತಾತ ಕಾಲದಿಂದ ಈ ಊರಲ್ಲಿ ಇದ್ದೀರಿ. ಇಲ್ಲಿಗೆ ಬಂದರೆ ಸಂಡೇ ಬರ್ತೀವಿ ಗೈಸ್, ರಜಾ ಇದ್ರೆ. ಆವಾಗ ನಾವು ಚಿಕನ್ನು ಮಟನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಈ ಥರ ಗ್ರಿಲ್ಲು, ಚಿಕನ್ ಬಿರಿಯಾನಿ ಎಲ್ಲ ಮಾಡ್ಕೊಂಡು. ಬಾರ್ಬಿಕ್ಯೂ ನಡೀರಿ. ಬ್ಯಾನ್ ಅಲ್ಲ, ನಾವು ಯಾವಾಗಲೂ ಈ ಹಬ್ಬ ಏನಕ್ಕೆ ಮಾಡ್ತೀವಿ ಹೇಳು? ಹೋಲಿ ಹಬ್ಬ. ಈ ಹಬ್ಬ ಏನಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಮುತ್ತಾತ ಕಾಲದಿಂದ ಮಾಡ್ತಿದ್ದೀವಿ, ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕದ್ರೆ ಹುಣ್ಣಿಮೆ ಅಂತ ಇವು ಹಬ್ಬ ಹೆಸರು. ಸ್ವಾಮಿ ಮನೆ ದೇವ್ರು ಇರೋರೆಲ್ಲ ಇದನ್ನ ಮಾಡ್ತಾ ಇರ್ತೀರಾ? ಕೈ ಕಡೆ ಬರ್ರಿ. ಸೊ ಇದೇ ಜಾಗದಲ್ಲೇ ಮಾಡೋದು ನಮ್ಮ ತಾತ ಅವ್ರ ಜಾಗ ಅವತ್ತಿಂದ. ಅಲ್ಲೆಲ್ಲ ಹೋಯ್ತಾರಪ್ಪ. ಅಲ್ಲಿ
ನಮ್ಮ ತಾತಂದು ನಮ್ಮ ತಾತನ ಅಂತೀನಿ ಮುತ್ತಾತಂದು ಸಮಾಧಿ ಇದೆ. ಸಮಾಧಿ ಇರೋದಲ್ಲ. ಅಲ್ಲಿ ಬರ್ರಿ ಬನ್ರಿ ಅಲ್ಲಿ ಕೆರೆ ತೋರಿಸು, ಕೆರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತಿ. ನೋಡಿ ಹಾಯ್ ಗಾಯ್ಸ್, ಕೆರೆ ಅವಾಗ ಹೇಳಿದ್ದು ಇವಾಗ ಹತ್ತಿರದಿಂದ ಕಾಣ್ತಿದೆ. ಹೇಳಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ. ಇದು ತಿಪ್ಕನಹಳ್ಳಿ ಡ್ಯಾಮ್. ಇದು ನಮ್ಮೂರ ಪಕ್ಕನೇ ಇರೋದು. ಮತ್ತು ನಮ್ಮೂರು ನಡ್ಕೊಂಡೋದ್ರೆ ಸಾಕು ಫ್ರೆಂಡ್ಸ್, ಇಲ್ಲೇ ಬರುತ್ತೆ. ನಾವು ಯೂಶಲಾಗಿ ನಡ್ಕೊಂಡು ಹೋಗ್ತೀವಿ. ಚಿಕ್ಕ ಹುಡುಗರು ಇರುವಾಗ ಎಲ್ಲರಿಗೂ ಹೇಳ್ದಿರ ಮಾಡ್ದಿರ ಕರ್ಕೊಂಡು ಹೋಗ್ಬಿಡ್ತಿದ್ರಿ ಎಲ್ಲರಿಗೂ. ಬಟ್ ಇವಾಗ ಅಷ್ಟೊಂದೆಲ್ಲ ಕ್ರೇಜ್ ಇಲ್ಲ ಹೋಗೋಕ್ಕೆ. ಈಗ ಹಬ್ಬ ಮಾಡಿದ್ರೆ ಬರೋದೇ ನಮಗೆ ಬಿಸಿ ಶೆಡ್ಯೂಲಿಂದ ತುಂಬ ಇದ್ರಲ್ಲಿ ಬರ್ತೀವಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನೋಡಲ್ಲಿ ಕ್ಲೀನ್ ಮಾಡಿ ಇಲ್ಲೇ ಹಬ್ಬ ಮಾಡೋದು. ಆಮೇಲೆ ಚಪ್ರ ಹಾಕಿ ಆವಾಗಲೇ ರೆಡಿ ಮಾಡ್ಬಿಟ್ಟು ನಾವು. ಪವನ್ನೇ ರೆಡಿ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಚಪ್ರ ಹಾಕೋಕ್ಕೆ. ಇವನೊಂಥರ ಮುಂದಿನ ಯುಗದ ವಾರಸ್ದಾರ ಇವನು. ನೋಡಿ ಗಾಯ್ಸ್, ಇದೆ ಇಲ್ಲೇ ನಾವು ಪೂಜೆ ಮಾಡೋದು. ಅಕಸ್ಮಾತ್ ಮಾಡೋ ಕ್ಲೀನ್ ಮಾಡ್ತಿದ್ಯಾ, ಮಾಡೋ. ಇವನಿಂದಾನೇ ನಾವು ಹೋಗ್ತಾ ಇರೋದು. ಇವನು ಹೋಗ್ರಿ ಅಂತವನೇ ಅವಾಗಿಂದ. ಎಕ್ಸಾಮ್ SLC ಎಕ್ಸಾಮ್ ಮಕ್ಕಳು ಒಂದಿನ ಫೋನ್ ಮಾಡೋಕೆ ಮುಂಚೆ ಅತ್ತೆ ನಾಳೆ ಹಬ್ಬ ಮಾಡ್ತಾ ಇದೀವಿ ಬಾ ತದ್ಯಾ ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ಅತ್ತೆ ಹಬ್ಬಕ್ಕೆ ಬರೋದು. ಸೊ ಎಷ್ಟು ಕ್ಲೂ ಕೊಟ್ಟಾದ್ಮೇಲೆ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ ನಮ್ಮೂರು ಯಾವುದು ಅಂತ ಅಂದ್ಬಿಟ್ಟು. ಅಕಸ್ಮಾತಾಗಿ ನಿಮ್ಗೆ ಗೊತ್ತಾಗಿತ್ತು ಅಂತ ಅಂದ್ಬಿಟ್ಟಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅದು ಕರೆಕ್ಟ್ ಆಗಿದ್ರೆ ನಾನು ಲೈಕ್ ಮಾಡ್ತೀನಿ ಆ ಕಮೆಂಟ್ಗೆ. ಸೊ ಇನ್ನು ಕೆಲವೊಂದು ವೀಡಿಯೋ ಪವನ್ ಮಾಡಿ ಕಳಿಸಿದ್ದಾನೆ, ಅದು ಸ್ವಲ್ಪ ಬ್ಲರ್ ಇದೆ, ಅದನ್ನು ಹಾಕೋಕ್ಕಾಗ್ತಿಲ್ಲ ಈ ವ್ಲಾಗ್ಗೆ. ಸೊ ನಾನು ಶಾರ್ಟ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಯಾವುದೋ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್